35 ವರ್ಷಗಳ ಸುದೀರ್ಘ ಒಳ ಮೀಸಲಾತಿ ಹೋರಾಟಕ್ಕೆ ಫಲ ಸಿಗುವ ಕ್ಷಣಗಣನೆ ಆರಂಭವಾಗಿದೆ ಅಂತ ವಕೀಲರಾದ ರವೀಂದ್ರ ಅವರು ಹೇಳಿದರು. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತದ ಸರ್ವೋಚ್ಚ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡುವ ಮೂಲಕ ಶೋಷಿತ ಸಮುದಾಯಗಳಿಗೆ, ಸೌಲಭ್ಯಗಳಿಂದ ವಂಚಿತರಾದ ಸಮುದಾಯಗಳಿಗೆ ಉಸಿರನ್ನ ಕೊಟ್ಟು ಬದುಕಿನ ಭರವಸೆ ನೀಡುವಂತಹ ತೀರ್ಪನ್ನು ನೀಡಲಿದೆ ಅಂತ ತಿಳಿಸಿದರು. ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನು ವೈಜ್ಞಾನಿಕವಾಗಿ ಯಾವುದೇ ತರ್ಕಕ್ಕೆ ಅನುಷ್ಠಾನಗೊಳಿಸಿ ಸಮಾಜಕ್ಕೆ ನ್ಯಾಯವನ್ನು ನೀಡಬೇಕಾಗಿದೆ ಅಂತ ವಿನಂತಿಸಿದರು. ನಾಗಮೋಹನ್ ದಾಸ್ ರವರ ವರದಿ ವೈಜ್ಞಾನಿಕವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಒಳ ಮೀಸಲಾತಿ ವರದಿಯು ವೈಜ್ಞಾನಿಕವಾಗಿದ್ದು, ಇದನ್ನು ಮುಖ್ಯಮಂತ್ರಿಗಳು ಜಾರಿಗೊಳಿಸಲು ಬದ್ಧರಾಗಿದ್ದಾರೆ. ಆಯಾ ಸಮುದಾಯದ ಸಚಿವರು ಇದಕ್ಕೆ ಸ್ಪಂದಿಸಬೇಕು ಅಂತ ಮಾದಿಗ ಮುಖಂಡ ಹಾಗೂ ವಕೀಲ ರವೀಂದ್ರ ಚಿತ್ರದುರ್ಗದಲ್ಲಿ ಮನವಿಯನ್ನ ಮಾಡಿದರು. ಸಂವಿಧಾನ ಆಶಯದಂತೆ ದತ್ತಾಂಶ ಸಂಗ್ರಹ ಮಾಡಲಾಗಿದ್ದು, ತುಳಿತಕ್ಕೆ ಒಳಗಾದಂಥ ದಲಿತರ ಏಳಿಗೆಗಾಗಿ ಮೀಸಲಾತಿ ನೀಡಲಾಗಿದೆ. ಒಳ ಮೀಸಲಾತಿ ಜಾರಿಗೊಳಿಸಲು ಸಹಕರಿಸುವಂತೆ ಅವರು ಕೋರಿದರು. ವರದಿ ಹರೀಶ್ ನಾಯಕನಹಟ್ಟಿ. 35 ವರ್ಷಗಳ ಸುದೀರ್ಘ ಒಳ ಮೀಸಲಾತಿಯ ಹೋರಾಟಕ್ಕೆ ಫಲ ಸಿಗುವಂತ ಕ್ಷಣಗಣನೆ ಆರಂಭವಾಗಿದೆ. ಈ ತೀರ್ಪು ನಂತರ ಕರ್ನಾಟಕದ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಒಳ ಮೀಸಲಾತಿಯನ್ನ ಅತ್ಯಂತ ವೈಜ್ಞಾನಿಕವಾಗಿ ಯಾವ ತರ್ಕಕ್ಕೂ ಒಳಗಾಗದ ಅಂಶಗಳನ್ನ, ಪ್ರಸ್ತುತವಾದ ದತ್ತಾಂಶಗಳನ್ನು ಸಂಗ್ರಹಿಸುವ ಸಲುವಾಗಿ ಘನತೆವೆತ್ತ ನಿವೃತ್ತ ನ್ಯಾಯಮೂರ್ತಿಯಾದಂಥ ಎನ್ ನಾಗಮೋಹನ್ ದಾಸ್ ಅವರನ್ನ ಆಯೋಗವನ್ನು ರಚನೆ ಮಾಡಿದರು. ಪ್ರೇರಣೆಯಾದವರು ಆಂಜನೇಯನವರು. ನಾಗಮೋಹನ್ ದಾಸ್ ಅವರು ಸಂವಿಧಾನದ ಆಶಯವನ್ನ ಎತ್ತಿಡಿಯಬೇಕು ಎಂಬ ಪರಿಕಲ್ಪನೆಯಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಪರಿಪಕ್ವವಾದ ಇಡೀ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಎಲ್ಲ ಜಾತಿಯ ಜನರ ಅಂಕಿಅಂಶಗಳನ್ನು, ದತ್ತಾಂಶವನ್ನು ಸಂಗ್ರಹಿಸಿ ನಿಖರವಾದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇಂಥ ವರದಿಯನ್ನ ಈಗ ಘನತೆವೆತ್ತ ಸರ್ಕಾರದ ಮುಂದೆ ಪ್ರಸ್ತುತಪಡಿಸಿದ್ದು, ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಮೂಲಕ ಮನವರಿಕೆ ಮಾಡ್ತಿದ್ದೇನೆ. 75 ವರ್ಷಗಳಿಂದ, ಸಂವಿಧಾನ ಬಂದು 75 ವರ್ಷಗಳಿಂದ ಮೀಸಲಾತಿಯನ್ನು ಪಡೆಯುವುದರಲ್ಲಿ, ಅದರಲ್ಲೂ ಕೂಡ ಶೋಷಿತ ಸಮುದಾಯಗಳು ವಂಚನೆಗೆ ಒಳಗಾಗಿದ್ದಾವೆ. ಧ್ವನಿ ಇಲ್ಲದವರು ತಮ್ಮ ಸೌಲಭ್ಯವನ್ನು ಪಡೆಯುವುದರಲ್ಲಿ ವಿಫಲರಾಗಿದ್ದಾರೆ. ಎಲ್ಲ ಸಚಿವರುಗಳು ಕೂಡ ಸರ್ಕಾರವನ್ನು ನಡೆಸುವಂತಹ ಆಳುವಂತಹ ಸಚಿವರುಗಳು ಎಲ್ಲ ವರ್ಗದ ಜನರಿಗೆ ಸಾಮಾಜಿಕವಾದ ನ್ಯಾಯವನ್ನು ಕೊಡುವ ಆಶಯದಲ್ಲಿ ತಾವು ಮಂತ್ರಿಗಳಾಗಿದ್ದೀರಾ. ಯಾವಾರು ಕೂಡ ತಮ್ಮ ಜಾತಿಗೆ ಸೀಮಿತವಾಗದೆ, ಯಾವ ಜಾತಿಯಲ್ಲಿ ಯಾವ ಶೋಷಿತ ಸಮುದಾಯಗಳಿವೋ, ಯಾವ ವಂಚಿತ ಸಮುದಾಯಗಳಿವೋ, ಯಾವ ಜಾತಿಯಲ್ಲಿ ವಂಚನೆಗೆ ಸೌಲಭ್ಯವನ್ನು ಪಡೆದಂಥ ಸಮುದಾಯ ಹಿಂದುಳಿಕೆ ಇದೆಯೋ ಆ ಸಮುದಾಯಕ್ಕೆ ನ್ಯಾಯಬದ್ಧವಾದ ಸೌಲಭ್ಯಗಳನ್ನು ಕೊಡಬೇಕೆಂಬ ದೂರದೃಷ್ಟಿಯನ್ನಿಟ್ಟುಕೊಂಡು ತಾವೆಲ್ಲರೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಆಶಯದಂತೆ ಸಂವಿಧಾನಕ್ಕೆ ಪೂರಕವಾಗಿ, ಸಂವಿಧಾನದ ಆಶಯಕ್ಕೆ ಬದ್ಧರಾಗಿ ನಡೆಯಬೇಕಾದಂಥ ಅನಿವಾರ್ಯತೆ ಇದೆ.